ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಕೊಡ್ತಾರಲ್ಲ, ಅದ್ರಲ್ಲಿ ಜಾಮೂನ್ ಮಾಡೋಣ ಅಂತ ಹೇಳಿ ಯಾರೋ ಮಾಡಿದ್ರು, ಅದು ಟ್ರೈ ಮಾಡಿದ್ರು, ರೀಲ್ಸ್ ಅಲ್ಲಿ ನೋಡಿದ್ದೆ. ನಾವು ಯಾಕೆ ಟ್ರೈ ಮಾಡಬಾರ್ದು, ಮಾಡಿ ನೋಡೋಣ, ಪರ್ಫೆಕ್ಟ್ ಜಾಮೂನ್ ತರ ಬರುತ್ತೋ ಇಲ್ವೋ ಅಂತ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡೋಣ ಅಂತ ಹೋಗ್ತಿದ್ದೀನಿ. ಬನ್ನಿ ಹೆಂಗ್ ಮಾಡೋಣ, ಹೆಂಗ್ ಬರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಪಾತ್ರೆ ಇಟ್ಟು ಅಷ್ಟು ತುಪ್ಪ ಹಾಕ್ಬೇಕು ಗೈಸ್. ಸ್ವಲ್ಪ ತುಪ್ಪ ಹಾಕಿದೀನಿ. ಆಮೇಲೆ ಸ್ವಲ್ಪ ಹಾಲು, ಅದನ್ನ ಸ್ವಲ್ಪ ಕಾಯಿ, ಹಾಲು ತುಪ್ಪ ಎರಡು ಹಾಕಿದೀನಿ. ಅದೇ ನೀಟಾಗಿ ಸ್ವಲ್ಪ ಕುದಿಯೋ ತರ ಆದ್ರೂ ಆದ್ಮೇಲೆ ಹಾಲಿನ ಪೌಡರ್ ಹಾಕೊಳ್ಳೋದು. ಹಾಲಿನ ಪೌಡರ್ ಓಪನ್ ಮಾಡ್ಕೋತೀನಿ ಗೈಸ್. ಇದು ಮೆಜರ್ಮೆಂಟ್ ಅಲ್ಲಿ ಹಾಕೋದು ಹೆಂಗೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ತರ ಟ್ರೈ ಮಾಡಿ ನೋಡ್ತೀನಿ. ಹಾಲಿನ ಪೌಡರ್ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ, ಬರೀ ಕೊಟ್ಟಿದ್ರು, ಹಂಗೆ ಎತ್ತಿಟ್ಟಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಯೂಸ್ ಮಾಡ್ಕೊಳ್ಳೋಣ, ವೇಸ್ಟ್ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದೀನಿ. ಇದಾಗ್ಬಿಡ್ತು. ಇದ್ರಲ್ಲಿ ಒಂದ್ ಲೋಟ ಹಾಕ್ತಾ ಇದೀನಿ. ನೋಡಿ ಕಾಣಿಸ್ತಾ ಇರ್ಬೋದು, ಹಾಲು ಕುದಿತಾ ಇದೆ. ಅದಕ್ಕೆ ಒಂದ್ ಲೋಟ ಹಾಲಿನ ಪೌಡರ್ ಹಾಕ್ಬಿಟ್ಟು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಗಂಟಾಗ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಯ್ಯೋ, ಬರೀ ಹಾಲು ಪೌಡರ್ ಹಾಕ್ಲಿಕ್ಕೆ ಫಸ್ಟ್ ಒಂದು ಬೌಲ್ ಹಾಕೊಂಡು ಇಟ್ಕೋಬೇಕಾಯ್ತು. ಆಮೇಲೆ ಗಂಟು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಫಸ್ಟ್ ಹಾಕೊಂಡ್ರೆ ನೀಟಾಗಿ ಅದು ಬಿಟ್ಬಿಟ್ರೆ ಸ್ವಲ್ಪ ಗಟ್ಟಿ ಗಂಟರ ಆಗ್ಬಿಡುತ್ತೆ. ಬಿಡಬಾರ್ದು, ನೀಟಾಗಿ ಹಿಂಗೆ ಎಲ್ಲ ಫುಲ್ ಎಲ್ಲ ನೀಟಾಗಿ ಕಲಸಿದ್ಮೇಲೆ ಇನ್ನು ನಿಮಗೆ ನೋಡ್ಕೋಬೇಕು ಕನ್ಸಿಸ್ಟೆನ್ಸಿ ಹೆಂಗೈತೆ ಅಂತ. ನಿಮಗೆ ಪರ್ಫೆಕ್ಟ್ ಇರೋ ಬೇಡ, ನಿಮಗೆ ಪರ್ಫೆಕ್ಟ್ ಇಲ್ಲ ಅಂದ್ರೆ ಹಾಕ್ಲಿ, ಬಟ್ ಆದ್ರೆ 2 ಸಲ ಹಾಕಬೇಕು. ಸ್ವಲ್ಪ ಗಟ್ಟಿ ಬರ್ಬೇಕಲ್ವಾ, ಅದು ರೌಂಡ್ ಮಾಡ್ಬೇಕಲ್ವಾ, ಇನ್ನೂ ಸ್ವಲ್ಪ ಬೇಕು ಅನ್ಸುತ್ತೆ. ಏನಾದ್ರೂ ಒಂದು ತಿನ್ಬೇಕು. ಆಕ್ಚುಲಿ ಇದು ನನ್ನ ತಮ್ಮ ರೀಲ್ಸ್ ಫೋನ್ ಮಾಡ್ಬೇಕಾದ್ರೆ ಈ ವಿಡಿಯೋ ಬಂತಂತೆ. ಅವ್ನು ಅದಕ್ಕೆ ಮಾಡ್ಕೊಡು ಅಂತ ಹೇಳ್ತಿಲ್ಲ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗ್ ಬರುತ್ತೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರಗೀತ ಅಂತ ಸ್ವಲ್ಪ ಗೊತ್ತಾಯ್ತಿದ್ದು. ಇನ್ನೊಂದ್ ಸ್ವಲ್ಪ ಪೌಡರ್ ಹಾಕೋಬೇಕೇನೋ ನೋಡು, ಇಲ್ಲ ಅನ್ಸುತ್ತಲ್ಲ, ಹಾಕ್ಲಾ? ಮಿಸ್ ಹಾಕಲ್ಲ, ಫುಲ್ ಹಾಲು ಪೌಡರ್ ಹಾಕೋಣ, ಅದು ಮೈದಾ ಕಲಿಸ್ಬೇಕಲ್ಲ. ನೀನ್ ಯಾವಾಗ ಮಾಡಿದೆ ಇದು ಗೈಸ್? ನಾವು ಇವಾಗ ಹಾಕೋತೀವಲ್ಲ ಹಾಲು, ಮತ್ತೆ ಹಾಲು ತುಪ್ಪ ಕಾಯ್ದಾದ್ಮೇಲೆ ಹಾಲಿನ ಪೌಡರ್ ನಮಗೆ ಕನ್ಸಿಸ್ಟೆನ್ಸಿ ನೋಡಿ ಹಾಕೋಬೇಕು. ಅದು ಹಾಕೊಂಡಾದ್ಮೇಲೆ ಪೇಡ ಬರುತ್ತೆ ನೋಡ್ರಿ, ಅದಕ್ಕೆ ಇದನ್ನ ನಾವು ಸ್ಲೋ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಗ್ಯಾಸ್ನ ಈ ತರ ಮಾಡ್ಕೊತಾ ಇರ್ಬೇಕು. ಫುಲ್ ಪೇಡ ಟೈಪ್ ಬರ್ಬೇಕು ನೋಡಿ, ಇದು ಈ ಟೈಪ್ ಬರ್ಬೇಕು. ಅವತ್ತೊಂದ್ಸರಿ ಮೈ ಆನ್ ಆಗೈತೆ ಇಲ್ವಾ ಚೆಕ್ ಮಾಡಿದ್ರೆ ಫುಲ್ ಮಾತಾಡಿ ವಾಯ್ಸ್ ಕೊಡ್ತಾರ ಆಯ್ತು. ಅದಕ್ಕೆ ಇವಾಗ ಆನ್ ಆಗಿತ್ತು ಇಲ್ವಾ ಅಂತ ನೋಡ್ತಾ ಇದ್ದೀನಿ. ನೀಟಾಗಿ ಅದಕ್ಕೆ ಮಾಡ್ಕೊಂಡು ಇದನ್ನ ಫುಲ್ ಆರಕ್ ಬಿಡ್ಬೇಕು. ಪೂರ್ತಿ ತಣ್ಣಾಗ್ಬೇಕು, ಪೂರ್ತಿ ಅಂದ್ರೆ ಫುಲ್ ಕೊಡಬೇಕು. ಅಂದ್ರೆ ಬಿಸಿ ಇದ್ರೆ ಉಂಡೆ ಮಾಡೋದಕ್ಕೆ ಆಗೋದಿಲ್ಲ, ಅದು ಉಂಡೆ ಮಾಡಕ್ ಬರೋದಿಲ್ಲ, ಎಣ್ಣೆ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ. ಫುಲ್ ಆದ್ಮೇಲೆ ನೀಟಾಗಿ ಉಂಡೆ ಬರುತ್ತೆ, ಅದು ಅವಾಗ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ಮಾಡ್ತಿರೋದು. ನಂಗೆ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಆದ್ರೂ. ಇವಾಗ ಜಾಮೂನ್ ಪ್ಯಾಕೆಟ್ ಅಲ್ಲಿ ಮಾಡಿದ್ರೆ ಅದು ಜಾಮೂನ್ ಪ್ಯಾಕೆಟ್ ಗೆಲ್ಲ ಏನೇ ಇರ್ಬೋದು ಅದು ಸರಿ ಹೋಗ್ಬಿಡುತ್ತೆ. ಬಟ್ ಹಾಲಿನ ಪ್ಯಾಕೆಟ್ ಅಲ್ಲಿ ಜಾಮೂನ್ ಮಾಡ್ತಿರೋದು ಚೆನ್ನಾಗಿ ಬರುತ್ತೆ ಅನ್ನೋದು ಯಾವ ಗ್ಯಾರಂಟಿನೂ ಇರಲ್ಲ. ನಾನ್ ಬೇರೆ ತರ ಸ್ವೀಟ್ ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆಮೇಲೆ ಏನಾದ್ರು ಪ್ರಾಬ್ಲಮ್ ಆಗಿ ಸುಮ್ಮನೆ ವೇಸ್ಟ್ ಆಗೋಬೇಡಲ್ವಾ, ಸ್ವಲ್ಪ ಆದ್ರೆ ಏನಾಗಲ್ಲ, ಹೆಂಗೋ ತಿನ್ಕೊಂಡು ಕಾಲ್ ಮಾಡ್ಬಿಡ್ತೀನಿ. ಲೋ ಫ್ಲೇಮ್ ಅಲ್ಲಿ ಇಕ್ಕಿದ್ರು ಸೀದೋಗ್ತೈತೆ. ಸಾಕು, ಇಷ್ಟು ಆಫ್ ಮಾಡ್ತೀನಿ ನೋಡಿ. ಈ ತರ ಇರ್ಬೇಕು, ಈ ತರ ಇದ್ರೆ ಅದು ಆಲ್ಮೋಸ್ಟ್ ಆಗಿರುತ್ತೆ. ಇದು ಫುಲ್ ತಣ್ಣಗಾಗೋದು ಬೇಡ, ಓಕೆನಾ? ಅದೆಲ್ಲ ಚೆಕ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿ ಇದಕ್ಕೆ ಜಾಮೂನ್ ಎಷ್ಟು ಉಂಡೆ ಆಗ್ಬೋದು ನೋಡ್ಕೊಳ್ಳಿ. ಅದ್ರಲ್ಲಿ ಎಷ್ಟು ಉಂಡೆ ನಾವು ಮಾಡ್ತೀವಿ ಅನ್ನೋದ್ರ ಡಿಪೆಂಡ್ ಮಾಡಿ ಪಾಕ ಇಟ್ಕೊಳ್ತೀವಿ, ಓಕೆನಾ? ನಿಮ್ಗೆ ಯಾವ ತರ ಪಾಕ ಸಿಟ್ಟು ಗಟ್ಟಿ ಇರೋ ತರ ಆದ್ರೆ ನೀರು ಕಮ್ಮಿ ಆಗ್ತದೆ. ನೀರು ನಮ್ಮ ಪಾಕ ತೆಳ್ಳಗೆ ಇರ್ಬೇಕಂದ್ರೆ ನೀರು ಜಾಸ್ತಿ ಹಾಕೊಳ್ಳಿ. ನಿಮ್ಗೆ ಶುಗರು ಎಷ್ಟು ಪರ್ಫೆಕ್ಟ್ ಇರುತ್ತೆ ಅಂತ ನೋಡಿ. ನಾನು ಇದ್ರಲ್ಲಿ 2.5 ಲೋಟ ಹಾಕ್ತೀನಿ. ಸ್ವಲ್ಪ ನೀರು ಹಾಕಿರ್ತೀನಿ, ಮತ್ತೆ ಇದಕ್ಕೆ ಒಂದು ಏಲಕ್ಕಿ ಕುಟ್ಬಿಟ್ಟು ಹಾಕೋಬೇಕು.
ಜಾಮೂನ್ ಪರ್ಫೆಕ್ಟ್ ಆಲ್ಮೋಸ್ಟ್ ಸೇಮ್ ಮಾಮೂಲಿ ಜಾಮೂನ್ ಹೆಂಗ್ ಮಾಡ್ತಾರೋ ಹಂಗೆ. ಬಟ್ ಅದನ್ನ ನಾವೇ ಕೈಯಲ್ಲಿ ಕಲಿಸ್ಕೊತೀವಿ. ಬಟ್ ಇದನ್ನ ಏನ್ ಕಲಿಸ್ಕೊಳಲ್ಲ. ನಾವು ನೀಟಾಗಿ ಎಲ್ಲ ಧೂಪ ಟೈಪ್ಗೆ ಪೌಡರ್ ಮಾಡ್ಕೊಂಡು ಅದ್ ನೀಟಾಗಿ ಕಲಿಸ್ಕೊಂಡ್ಮೇಲೆ ಬೇಕಿಂಗ್ ಪೌಡರ್ ಹಾಕಬೇಕಂತ ಹೇಳಿದ್ರು ಅದೇ ಮನೇಲಿ ಯೂಸ್ ಮಾಡಬೇಕು. ನಾವೇ ಹೋಮ್ ಮೇಡ್ ಕೇಕ್ ಮಾಡೋದು ಬೇಕಿಂಗ್ ಯೂಸ್ ಮಾಡಕ್ಕೆ. ಸೊ ಅದನ್ನ ಹಾಕೊಂಡಿಲ್ಲ, ನಾವೇನು ಅದನ್ನ ಯೂಸ್ ಮಾಡಲ್ಲ ಅಷ್ಟು. ಅದಕ್ಕೆ ಮೈದಾ ಹಾಕ್ತಿವಿ. ಮೈದಾ ಕಲ್ಸ್ಕೊಂಡು ಪೂರ್ತಿ ತಣ್ಣಗೆ ಹಾಕ್ಬೇಕದು. ಮೆತ್ತಗೈತೆ, ಫುಲ್ ದೂದ್ ಪಡನೆ ಆಯ್ತು ಅನ್ಸುತ್ತೆ ಗೈಸ್. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಶುಗರ್ ಏನು ಹಾಕಿದ್ರೆ ಬರೀ ಹಾಲಿನ ಪೌಡರ್ ಅಲ್ಲಿ ಯಾವಾಗ ಕಲ್ಸಿದೀನಲ್ವಾ, ಹಾಲು ತುಪ್ಪ ಒಂಥರ ಚೇಂಜ್ ಐತೆ, ಡಿಫ್ರೆಂಟ್ ಅನ್ಸೈತೆ. ಇದಕ್ಕೆ ಏನೋ ಏನೇನಿದೆ ಈ ಪಾಕ ಆಗ್ತಿರುತ್ತೆ. ಪಾಕ ಆಗ್ಲಿ, ಹಸಿ ಇಟ್ಟು ಅದು ಫುಲ್ ತಣ್ಣಗಾದ್ಮೇಲೆ ಒಂದು ಹಾಕೊಂಡು ಮೈದಾ 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 ಇಟ್ಟು ಅದನ್ನ ನೀಟಾಗಿ ರೌಂಡ್ ಟೈಪಿಗೆ ಬರೋ ತರ, ಅಂದ್ರೆ ಸ್ವಲ್ಪ ಸುಟ್ಟೈತೆ, ಬಿಸಿ ಮಾಡಿರ್ತೀವಲ್ಲ ಹಂಗಾಗಿ ಸುಡ್ತಿದೀವಿ. ನಾನು ದೊಡ್ಡ ತಗೊಂಡೆ. ಅದು ಉಂಡೆ ಮಾಡಕ್ಕೆ ಆಗುವಷ್ಟು ನೋಡ್ಕೊಂಡು ಮೈದಾ ಹಾಕೊಂಡು ಕಲ್ಸ್ಕೊಂಡ್ರಿ. ಅಂದ್ರೆ ಒಂದು ಉಂಡೆ ಮಾಡಿದ್ರೆ ನೀಟಾಗಿ ಉಂಡೆ ಆಗ್ಬೇಕು. ಆ ತರ ನೋಡಿ ಸುಟ್ಟರೆ ಸ್ವಲ್ಪ ಕಲ್ಸ್ಕೋಬೇಕು. ಪೂರ್ತಿ ಆರಿಸ್ಕೋಬೇಕು. ನಾನು ಆರಿಸ್ಕೊಂಡಂಗೆ ಕಲಿಸ್ತಾ ಇದ್ದೀನಿ. ಕಲ್ಸ್ಕೊಂಡು ಸ್ವಲ್ಪ ಬಿಡ್ತೀನಿ, ಅವಾಗ ಆರುತ್ತೆ ಅಂತ. ಬಟ್ ಇವುಗಳೆಲ್ಲ ಆರಿಸ್ಬಿಟ್ಟೆ ಕಲ್ಸ್ಕೊಳ್ಳಿ. ಯಾರಾದ್ರೂ ಮಾಡಿದ್ರಿ ನನ್ ಬ್ಲಾಗ್ ನೋಡಿ, ಯಾರು ಮಾಡ್ತಿರೋ ಅಂತ ಗೊತ್ತಿಲ್ಲ, ಬಟ್ ಮಾಡಿ ಓಕೆನಾ. ನಾನು ಹೋದ್ ಬ್ಲಾಗಲ್ಲಿ ಬಿರಿಯಾನಿದು ಫ್ರೈ ಮಾಡಿದ್ನಲ್ವಾ, ಆ ವ್ಲಾಗ್ ನೋಡ್ಕೊಂಡು ನಮ್ಮ ಅಕ್ಕ ಫ್ರೈನ ಬಿರಿಯಾನಿ ನಾನು ಬ್ಲಾಗ್ ನೋಡ್ಕೊಂಡು ಟ್ರೈ ಮಾಡಿದ್ರಂತೆ. ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು. ಅದು ನಮ್ಮ ಒಂಥರ ಇರ್ತದೆ, ಅವ್ರೊಂಥರ ಇರುತ್ತೆ. ಅವ್ರು ಏನೇ ಚೇಂಜಸ್ ಹಾಕಿದ್ರೆ ಏನೇನ್ ಚೇಂಜಸ್ ಮಾಡ್ಕೊತಾರೋ, ಇಲ್ಲ ನಾವು ಎಷ್ಟು ಚಿಕನ್ ತಗೊಂಡಿರ್ತೀವಿ ಅವ್ರು ಎಷ್ಟು ಚಿಕನ್ ತಗೊಂಡಿರ್ತಾರೆ. ಇವಾಗ ನಾವ್ ಏನೇ ಚಿಕನ್ ರೈಸ್ ಎಲ್ಲ ತಗೊಂಡಿದ್ರು ಅವರು ಅದಕ್ಕೆ ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಹಾಕ್ಬೇಕಾಗುತ್ತೆ. ನಾವು ನಮ್ಗೆ ಎಷ್ಟು ಕ್ವಾಂಟಿಟಿ ಇರುತ್ತೋ ಅಷ್ಟಕ್ಕೆ ನಾವು ಮಾಡ್ಕೊಂಡಿರ್ತೀವಿ. ಅವ್ರು ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಸ್ವಲ್ಪ ಹಾಕೊಂಡ್ರೆ ಅಷ್ಟೇ, ಏನಿಲ್ಲ. ಬಟ್ ನಮ್ಮ ಅಕ್ಕ ಹೇಳಿದ್ರು, ನಿಮ್ ಬ್ಲಾಗ್ ನೋಡ್ಕೊಂಡೆ ಬಿರಿಯಾನಿ ಟ್ರೈ ಮಾಡಿದ್ರೆ ಚೆನ್ನಾಗಿತ್ತು ಅಂತ. ತುಂಬಾ ಖುಷಿ ಆಯ್ತು. ಅಟ್ಲೀಸ್ಟ್ ನಮ್ ಬ್ಲಾಗ್ ನೋಡಿ ಯಾರೋ ಟ್ರೈ ಮಾಡಿದ್ರಲ್ಲ. ಫುಲ್ ಇನ್ನು ಕೈ ಅಂತಾನೆ ಐತಿದ್ವಿ, ಏನು ಆಗುತ್ತೆ ಮೈದಾ ಮಾತ್ರ ಹಾಕಿದೀನಿ. ಮೈದಾ ಹಾಕಿದ್ರು ಕೈಗೆ ಇದಾಗ್ತಾ ಇತ್ತು. ಮೇಬಿ ಹಾಲು ಜಾಸ್ತಿ ಹಾಕಿ ಅನ್ಸುತ್ತೆ. ಹಾಲು ಜಾಸ್ತಿ ಹಾಕಿ ಹಾಲಿನ ಪುಡಿ ಕಮ್ಮಿ ಹಾಕಿದೀನಿ ಅಂತ ಅನಿಸ್ತಾ ಇದೆ ನನಗೆ. ಮೈಕಲ್ಲಿ ಅವತ್ತು ನಾನು ಫುಲ್ಲು ಇಲ್ಲಿ ಹಾಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಒಂಥರ ವಾಯ್ಸು ಅದು ಚೆನ್ನಾಗಿ ಅನಿಸ್ತಿರ್ಲಿಲ್ಲ, ಕಂಫರ್ಟಬಲ್ ಫೀಲ್ ಕೊಡೋಣ ನೋಡೋದು. ನಾನೇ ಹೇಳ್ತೀನಲ್ವಾ, ಕಂಫರ್ಟಬಲ್ ಅನಿಸ್ತಿರ್ಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ದೂರ ಇಟ್ಕೊಂಡು ಮಾತ್ರ ಟ್ರೈ ಮಾಡ್ತಾ ಇದೀನಿ. ಈ ಸಲ ಏನೋ ನೋಡಿ, ಇದು ಫುಲ್ ಹಿಂಗ್ ಮಾಡಿದಷ್ಟು ಫುಲ್ ಅಂತಾನೆ ಇರುತ್ತೆ ಅನ್ಸುತ್ತೆ. ಸ್ವಲ್ಪ ಹಾಕ್ಬಿಟ್ಟು ನೋಡ್ತೀನಿ. ಅವಾಗಿನ ಜಾಸ್ತಿ ಮೈದಾ ಹಾಕಿದೀನಿ. ಜಾಸ್ತಿ ಮೈದಾ ತೋರಿಸ್ಲಿಲ್ಲ, ಸ್ವಲ್ಪ ಹಾಕಿದಷ್ಟೇ ಅವರು. ನಾನು ಹಾಲು ಜಾಸ್ತಿ ಹಾಕಿದ್ದೀನಿ, ನಾನು ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ಮಾಡ್ಬೇಕಾಗಿತ್ತು. ಫುಲ್ ಕೈಯೆಲ್ಲ ನಿಂತೈತೆ. ಗೊತ್ತಿಲ್ಲ ಯಾರ್ಯಾರು ಯಾವ ತರ ಟ್ರೈ ಮಾಡಿದ್ರು, ಅವ್ರಿಗೆ ಬರ್ಬೇಕು ಅನ್ನೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಏನೇ ಪ್ರಾಬ್ಲಮ್ ಆದ್ರೂ ಏನು ತಪ್ಪಿಲ್ಲ. ಕಲಿತಾ ಎಲ್ಲ ಪರ್ಫೆಕ್ಟ್ ಆಗುತ್ತೆ. ಬಟ್ ಟ್ರೈ ಮಾಡ್ಬೇಕಷ್ಟೇ. ಬರುತ್ತೋ ಬಿಡುತ್ತೋ ಸೆಕೆಂಡ್, ಒಂದ್ಸಲ ತಪ್ಪಾದ್ರೆ ಇನ್ನೊಂದ್ಸಲ ತಪ್ಪಾದ್ರೆ ಪರವಾಗಿಲ್ಲ, ಇನ್ನೊಂದ್ಸಲ ಕರೆಕ್ಟ್ ಬರುತ್ತಲ್ಲ ಪ್ರಯತ್ನ ಮಾಡಿದ್ರೆ ನಮ್ಗೆ ಬರಲ್ಲ ಅಂತ ಅದೇನೇ ಹಾಕಿದ್ರು ಅಷ್ಟೇ. ಪ್ರಯತ್ನ ಪಟ್ರೆ ಫಲ ಸಿಗುತ್ತೆ. ಪಾಕ ಆಗ್ತಾ ಇದೆ. ಪಾಕ ಆಯ್ತು, ಆಫ್ ಮಾಡಿದೀನಿ. ಇದು ಉಂಡೆ ಅವರು ಏನ್ ಹೇಳಿದ್ರು ಅಂದ್ರೆ, ನೀಟಾಗಿ ನೋಡ್ಕೊಂಡು ಹುಷಾರಾಗಿ ಹಾಕೊಳ್ಳಿ, ಹೊರಗಡೆ ಚೆನ್ನಾಗಿರುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರು. ಆಲ್ರೆಡಿ ನಮ್ಗೆ ಭಯ ಆಗಿದೆ. ಸ್ವಲ್ಪ ಕೈ ತುಕ್ಕ ಹಚ್ಕೊಂಡು ಮಾಡ್ಬೇಕು. ಸುಂಡೆ ಬರ್ತಾ ಇದೆ, ಕೈ ಗಂಟೈತೆ ಅಂತ ಸುಮ್ಮನೆ ಉಂಡೆ ಮಾಡಿದೀನಿ. ನೀಟಾಗಿ ನಮ್ಗೆ ಬಾಂಡ್ಲಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸುಮ್ಮನೆ ಚಿಕ್ಕದೇನಾದ್ರು ಹಾಕ್ಬಿಟ್ಟು ನೋಡೋಣ. ಕಾಯ್ದಿದೆ ಅಂತ ಅನ್ನಿಸ್ತಿದೆ. ಆಂಜನೇಯ ಪ್ಲೀಸ್ ನೋಡ್ದೋಗ್ಲಿ ನಂಗೆ ನೋಡ್ಕೊಳಪ್ಪ. ಜೈ ಆಂಜನೇಯ ಪ್ಲೀಸ್. ಫಸ್ಟ್ ಟೈಮ್ ಕಾಣ್ತಿದ್ದೀನಿ, ನೋಡ್ದೋಗ್ಬೇಡ. ಒಂದು 6 ಹಾಕಿದ್ದೀನಿ, ಏನಾಗುತ್ತೆ ಗೊತ್ತಿಲ್ಲ. ಈ ತರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೆಂಗೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಎಲ್ಲ ಸೀದೋಗ್ತೈತಿ ಗೈಸ್.
ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ತೀನಿ. ಮಜ್ಜಿಗೆಲ್ಲ ಸೀದೋಗ್ಬಿಡ್ತು ಆಂಜನೇಯ. ಅಯ್ಯೋ ಇದ್ದೇನೆ ಅಯ್ಯೋ ಎಲ್ಲ ಸೀದೋಗ್ಬಿಡ್ತು. ಫುಲ್ ಎಲ್ಲ ಕಪ್ಪುಗೆ ಕರೆ ಉಂಡೆ ತರ ಆಗೋಗ್ಬಿಡ್ತು. ಎಣ್ಣೆ ಜಾಸ್ತಿ ಕಾಯ್ದಿರ್ತೇನೋ ಇಲ್ಲ ಇದು ಬೇಗ ಸೀರಿಗೆ ಹೋಗ್ಬಿಡ್ತೇನೋ. ಕರೆ ಜಾಮೂನ್ ಆಗೋಯ್ತು. ಜಾಮೂನು ಅಲ್ಲ ಇದು ಬ್ಲಾಕ್ ಜಾಮೂನ್. ಹೌದಾ ನನ್ ಜಾಮೂನ್ದು ಹೆಸರು ಬ್ಲಾಕ್ ಜಾಮೂನ್. ಅದು ಒಂದೊಂದ್ಸಲ ನೋಡ್ಕೊಂಡು ಬೇಗ ಅದನ್ನ ತಿರ್ಗಿಸ್ಕೊಂಡು ಯಪ್ಪ ಪೂರ್ತಿ ಬ್ಲಾಕ್ ಆಗೋಯ್ತು ಗೈಸ್. ವೆರಿ ಬ್ಯಾಡ್. ಇಲ್ಲಿ ನೋಡಿ ಕರೆ ಜಾಮೂನ್. ಏನಾದ್ರೂ ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕಾದ್ರೆ ಸ್ವೀಟ್ ಹಿಂಗೆ ಆಗುತ್ತೆ ಹೋಗಪ್ಪ. ಯಾರಾದ್ರೂ ನನ್ನ ಮದ್ವೆಗೆ ಹುಡುಗ ವಿಡಿಯೋ ನೋಡಿದ್ರೆ ಮತ್ ಮದ್ವೆನೇ ಆಗಲ್ಲ ಅನ್ಸುತ್ತೆ. ಜಾಮೂನ್ ಬ್ಲಾಕ್ ಜಾಮೂನ್ ಮಾಡಿದ್ಯಾ? ನೀನ್ ಮಾಡ್ತೀನಿ. ಓಕೆ ಈಗ ಗೊತ್ತಾಯ್ತು. ಅದು ಸ್ವಲ್ಪ ಎಣ್ಣೆ ಕಾಯ್ದಿರುತ್ತಲ್ವಾ, ಆಯಿಲ್ ಒಳಗೆ ಹಾಕಿದ ತಕ್ಷಣ ತರ ಮಾಡಿದ್ರೆ ಬೇಗ ಸೀದೋಗಲ್ಲ. ನಾನ್ ಸುಮ್ನೆ ಆಗ್ ಬಿಟ್ಬಿಟ್ಟು ಅದು ಬಿಡಕ್ ಕೊಡದೆ ಆಯ್ತು ಆಗಲ್ಲ ಇನ್ನೇನಾಗುತ್ತೆ. ಇದು ಹಾಲಿನ ಪೌಡರ್ ಅಲ್ವಾ ಬೇಗ ಇವಾಗ ಹಾಲು ಹೆಂಗ್ ಸೀದೋಗ್ಬಿಡುತ್ತೋ ಹಂಗೆ ಇದು ಕೂಡ ಆಗ್ಬಿಡುತ್ತೆ. ನೋಡಿ ಜಾಸ್ತಿ ಹೊತ್ತು ಬಿಟ್ರೆ ಸಾಕು ಬ್ಲಾಕ್ ಆಗ್ತಾ ಐತೆ. ನಾನ್ ಸ್ವಲ್ಪ ತಲೆ ಓಡಿಸಿ ಬೇಗ ಒಂದ್ ಸ್ವಲ್ಪ ರೆಡ್ ಆಗ್ತಿದಂಗೆ ಅಲ್ಲ ಬ್ರೌನ್ ಆಗ್ತಿದಂಗೆ ಎತ್ಕೊಬಿಡ್ಬೇಕಾದ್ರೆ ಎಣ್ಣೆಯಿಂದ. ಇದು ಪರವಾಗಿಲ್ಲ. ಕರೆ ಜಾಮೂನು ನಾನೇ ತಿನ್ಬೇಕು ಅನ್ಸುತ್ತೆ, ಯಾಕಂದ್ರೆ ನಾನೇ ಮಾಡಿರೋದಲ್ವಾ ನಾನೇ ತಿನ್ಬೇಕು. ಪ್ಲೀಸ್ ಒಂದಾದ್ರು ಜಾಮೂನ್ ಕಲರ್ ಬನ್ನಿ. ಸ್ವಲ್ಪ ಇದ್ದಂಗೆ ಇದು ಮಾಡ್ಬಿಟ್ರೆ ಚೆನ್ನಾಗಿರಲ್ಲ. ಪರವಾಗಿಲ್ಲ. ಏನ್ ಗೊತ್ತಾ ಇದು ಕಲರ್ ಬರುತ್ತೆ, ನೆಕ್ಸ್ಟ್ ವರ್ಷಕ್ಕೆ ಬ್ಲಾಕ್ ಆಗ್ತವೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಲ್ಲ ಅಂದ್ರೆ ಅದು ಚೆನ್ನಾಗಿಲ್ಲ ಅಂತಲ್ಲ, ಸೀದೋಗ್ಬಿಟ್ರೆ ನೋಡೋಣ. ಟೇಸ್ಟ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀನಿ ಚೆನ್ನಾಗಿರುತ್ತೋ ಇಲ್ವಾ ಅಂತ. ಟೇಸ್ಟ್ ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ಇಲ್ಲ ಅಂದ್ರೆ ಸುಮ್ಮನೆ ಏನ್ ಟ್ರೈ ಮಾಡ್ಲಿ. ಇದ್ರಲ್ಲಿ ಚಾರ್ಜ್ ಏನಾದ್ರು ಇಲ್ವಾ? ತಗೊಂಡಾಗಿಂತ ಒಂದ್ಸಲಿನೂ ಚಾರ್ಜ್ ಹಾಕಿಲ್ಲ. ಇದನ್ನ ರೆಕಾರ್ಡ್ ಆಗ್ತಾ ಇತ್ತು ಅದು ಗೊತ್ತಿಲ್ಲ. ಹೇಳ್ತಾ ಇದೀನಿ ರೆಕಾರ್ಡ್ ಆಗಿದ್ರೆ ಲಕ್ ಆಗಿಲ್ಲ ಅಂದ್ರೆ ಬ್ಯಾಡ್ ಲಕ್. ಸ್ವಲ್ಪ ಇದು ಪಾಸ ಬಿಸಿ ಇದ್ದಾಗಲೇ ಹಾಕಿ ಅಂತ ಅಂದಿದ್ರೆ. ಇದು ಕಪ್ಪು ಜಾಮೂನ್ ಆಗೋಗ್ಬಿಡ್ತು. ಸ್ಟಾರ್ಟಿಂಗ್ ಹಾಕೋ ಸ್ವಲ್ಪ ಬಿಟ್ಬಿಟ್ಟೆ ಅದ್ ನಿಮ್ಗೆ. ಬಿಸಿದಾಗಲೇ ಹಾಕೋಣ. ಕೊನೆಗೂ ಮೈಕ್ ಆಫ್ ಆಯಿತು. ಸುಮ್ಮನೆ ಇನ್ನೇನು ವಾಯ್ಸ್ ಕೊಟ್ಟಿದ್ದೀನಿ, ನಾನು ಬಂದೇ ಇಲ್ಲ. ನಾನು ಆ ಜಾಮೂನ್ ಸೀದೋಗಿರೋ ಬ್ಯುಸಿಯಲ್ಲೇ ಮೈಕ್ ನೋಡ್ಕೊಂಡೆಲ್ಲ ಕೈ ಹಿಡ್ಕೊಂಡು ಸುಮ್ಮನೆ ಮೆಂಟಲ್ ಥರ ಮಾತಾಡ್ತಾ ಇದ್ದೀನಿ. ಬಟ್ ಅದಾಗಿಲ್ಲ, ಈ ಥರ ಆಗೈತೆ. ಇನ್ನು ಸೀದೋಗಿರೋದು ಸಪ್ರೇಟ್ ಹಂಗೆ ಇಟ್ಟಿದ್ದೀನಿ ಕರೆ ಜಾಮೂನ್ನ. ನೋಡಿ ಅದು ನಾನು ಏನು ಮಾಡಿಬಿಟ್ಟಿದ್ದೀನಿ ಗೊತ್ತಾ, ಎಲ್ಲ ತೆಗೆದ್ಬಿಟ್ಟು ಗ್ಯಾಸ್ ಕೂಡ ಆಫ್ ಮಾಡಿಲ್ಲ. ಸುಮ್ಮನೆ ಹಂಗೆ ಮಾತಾಡ್ಕೊಂಡು ನೋಡಿ ಮರ್ತೇ ಹೋಗಿದ್ದೀನಿ. ಆಮೇಲೆ ಲಾಸ್ಟಿಗೆ ಆಫ್ ಮಾಡಿದ್ದೀನಿ ನೋಡಿ. ಇವಾಗ ಏನು ಮಾಡಿದೆ ಅಂದರೆ ಕರೆ ಜಾಮೂನು ಅಟ್ಲೀಸ್ಟ್ ಸಪ್ರೇಟ್ ಟೇಸ್ಟ್ ಮಾಡೋಣ, ಅದ್ರ ಮಿಕ್ಸ್ ಮಾಡಿದ್ರೆ ಇವಾಗ ಚೆನ್ನಾಗಿರಿದ್ರೂ ಟೇಸ್ಟ್ ಹಾಳಾಗೋಗ್ಬಿಡುತ್ತೆ ಅಂತೇಳಿ ಅದನ್ನು ಚೇಂಜ್ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿರೋ ಜಾಮೂನಲ್ಲಿ ಇರೋ ಪಾಕನ ಈ ಕಪ್ಪುಗಾಗಿತ್ತಲ್ಲ ಜಾಮೂನ್ ಅದಕ್ಕೆ ಬಿಟ್ಟಿದ್ದೀವಿ. ಬಟ್ ಅದು ವೇಸ್ಟ್, ಏನು ಮಾಡೋಕ್ಕಾಗಲ್ಲ. ಸೊ ಟೇಸ್ಟ್ ಮಾಡಿದ್ವಿ ಇಬ್ಬರು. ನನ್ನ ತಮ್ಮ 10ಕ್ಕೆ 3 ಮಾರ್ಕ್ಸ್ ಕೊಡ್ತಾನಂತ, ನಾನು 10ಕ್ಕೆ 5 ಕೊಡ್ತೀನಿ. ಚೆನ್ನಾಗಿದೆ. ಸ್ಟಾರ್ಟಿಂಗ್ ತಿಂದಕ್ಕೆ ಚೆನ್ನಾಗಿದೆ. ಒಳಗಡೆ ಅದು ಹಾಲಿನ ಪೌಡರ್ದು ಉಂಡೆ ಆಗಿರುತ್ತಲ್ಲ, ತಿಂತ ಆ ಟೇಸ್ಟ್ ಬರುತ್ತೆ. ಪರ್ಫೆಕ್ಟ್ ಜಾಮೂನ್ ಥರ ಏನು ಬರೋಲ್ಲ, ಪರ್ಫೆಕ್ಟ್ ಜಾಮೂನ್ ಥರ ಬರೋಕ್ಕೂ ಸಾಧ್ಯ ಇಲ್ಲ ಅನ್ಕೋತೀನಿ. ಬಟ್ ಚೆನ್ನಾಗಿತ್ತು. 5 ಕೊಡ್ತೀನಿ ಅಷ್ಟೇ, ಜಾಸ್ತಿ ಏನು ಕೊಡೋಲ್ಲ. ಒಳಗಡೆ ಏನು ಅಷ್ಟು ಚೆಂದ ಅನ್ನಿಸ್ಲಿಲ್ಲ ನನಗೆ. ಮೇಲ್ಗಡೆ ಒಂದು ಸ್ವಲ್ಪ ಜಾಮೂನು ಅನ್ನಿಸ್ತತೆ, ಪರ್ಫೆಕ್ಟ್ ಜಾಮೂನ್ ಆಗಲ್ಲ. ಜಾಮೂನೇ ಹಾಲಿನ ಪೌಡರ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದು ಹೋದ ಸಲ ಸಬ್ಸ್ಕ್ರೈಬರ್ ಕಮ್ಮಿ ಅವರಿಂದ ಈ ಸಲ 177 ಏನೋ ಇದ್ರು, 180 ಆಗಿದ್ದಾರೆ. ತುಂಬ ಖುಷಿ ಆಯ್ತು. ಏನು ಗೊತ್ತಾ, ಆ್ಯಕ್ಚುಲಿ ಒಬ್ಬರು ಸಬ್ಸ್ಕ್ರೈಬರ್ ಆದವರು ನಮ್ಗೆ ಅವ್ರು ಅನ್ಸಬ್ಸ್ಕ್ರೈಬ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಬರ್ತಾರಲ್ಲ ಅಂತ ತುಂಬ ಖುಷಿಯಾಗುತ್ತೆ. ಹಿಂಗೆ ಹೆಚ್ಚಿನ ವ್ಲಾಗ್ಸ್ನ ಮುಂದಕ್ಕೆ ಒಂದೊಂದೇ ನಿಮ್ಗೆ ಇಷ್ಟ ಆಗೋ ಥರ ಕಂಟೆಂಟ್ನೇ ಮಾಡ್ತೀನಿ. ಬಟ್ ಆ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಥ್ಯಾಂಕ್ಸ್. ಆಗಿರೋ ಸಬ್ಸ್ಕ್ರೈಬರ್ಗೂ ಮುಂದೆ ಆಗೋ ಸಬ್ಸ್ಕ್ರೈಬರ್ಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಫೈನಲಿ ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಪರ್ಫೆಕ್ಟ್ ಜಾಮೂನ್ ಅಂತೂ ಅದೇನು ಆಗಲಿಲ್ಲ. ಪರ್ಫೆಕ್ಟಾಗಿ ಎಲ್ಲನೂ ಜಾಮೂನ್ ಟೈಪೇ, ಬಟ್ ಪರ್ಫೆಕ್ಟ್ ಜಾಮೂನ್ ಆಗಲ್ಲ ಅಷ್ಟೇ. ತಿಂತ ಒಳಗಡೆ ಹಾಲಿಂದು ಒಂಥರ ದೂದ್ ಪೇಡ ಥರ ಟೈಪ್ ಬರುತ್ತೆ, ಹಾಗೆ ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕು, ಶೇರು, ಕಮೆಂಟ್ ಮಾಡಿ. ನನ್ನ ಚಾನಲ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಲಾಟ್ಸ್ ಆಫ್ ಲವ್.